ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬುನಾದಿ. ತಮ್ಮ ಕೃಪಾಶೀರ್ವಾದವೇ ನನಗೆ ಶಕ್ತಿ. ಎಸ್, ಇವತ್ತು ಇಂಡಿಯಾ ಸಭೆ ನಡೀಬೇಕಿತ್ತು. ಇಂಡಿಯಾ ಅಂದರೆ BJP ವಿರೋಧಿ ಪಕ್ಷಗಳ ಒಕ್ಕೂಟ. ಸೊ ಕಾಂಗ್ರೆಸ್ ಇವತ್ತು ಈ ಸಭೆ ನಡೆಯುವುದಾಗಿ ಪ್ರಕಟಿಸಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಈ ಸಭೆ ನಡೆಯಲಾಗುತ್ತೆ ಅನ್ನೋ ಪ್ರಕಟಣೆಯನ್ನು ಎಕ್ಸ್ ಮೂಲಕ ಹೊರಡಿಸಲಾಗಿತ್ತು. ಆದರೆ ಇಂಡಿಯಾ ಮೈತ್ರಿಕೂಟದ ಹಲವು ನಾಯಕರುಗಳು ಈ ಸಭೆಯಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳಿದರು. ನಿತೀಶ್ ಕುಮಾರ್, ಬಿಹಾರದ ಮುಖ್ಯಮಂತ್ರಿ, ತಮ್ಮ ಅನಾರೋಗ್ಯದ ಕಾರಣವನ್ನು ನೀಡಿದರು. ತಮಿಳುನಾಡಿನ ಸ್ಟಾಲಿನ್ ಹೇಳಿದ್ರು, ಇಲ್ಲ, ಇದು ಮಳೆ, ಇನ್ನೊಂದು ಪ್ರಾಬ್ಲಮ್ ಇದೆ, ನಾನು ಭಾಗವಹಿಸೋಕ್ಕಾಗಲ್ಲ ಅಂತ. ಸೊ ಹೀಗೆ ಇವನ್ ಮಮತಾ ಬ್ಯಾನರ್ಜಿಯವರು ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ ಅಂದರು. ಹೀಗಾಗಿ ಇಂಡಿಯಾ ಮೈತ್ರಿಕೂಟದ ಹಲವು ಸದಸ್ಯರುಗಳು ಸಭೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ಗೆ ಮುಜುಗರ ಉಂಟಾಗುವಂತೆ ಮಾಡಿದರು. ಆದರೆ ಇಂಥ ಒಂದು ಮುಜುಗರದ ಸ್ಥಿತಿಗೆ ಕಾಂಗ್ರೆಸ್ ಸಿಕ್ಕಿದ್ದು ಯಾಕೆ ಯೋಚಿಸಿ. ಮೊದಲನೆಯ ಕಾರಣ, ಇಂಡಿಯಾ ಮೈತ್ರಿಕೂಟದ ಎಲ್ಲ ಸದಸ್ಯರ ಜೊತೆ ಸಮಾಲೋಚನೆ ನಡೆಸದೆ ಕಾಂಗ್ರೆಸ್ ಏಕಾಏಕಿಯಾಗಿ ಈ ಒಂದು ಸಭೆ ನಡೆಸುವ ತೀರ್ಮಾನವನ್ನು ಪ್ರಕಟಿಸಿತ್ತು. ಹಾಗಿದ್ದರೆ ಕಾಂಗ್ರೆಸ್ ಉಳಿದ ಇಂಡಿಯಾ ಸದಸ್ಯರ ಜೊತೆ ಮಾತುಕತೆ ನಡೆಸಿಲ್ವೇ ಅಂತ. ಎಸ್, ಬಹುಮಟ್ಟಿಗೆ ಕಾಂಗ್ರೆಸ್ ದೊಡ್ಡಣ್ಣನ ರೀತಿ ವರ್ತಿಸ್ತಾ ಈ ರೀತಿಯ ಒಂದು ತೀರ್ಮಾನ ತೆಗೆದುಕೊಳ್ತು ಅನ್ನೋದು ಆರಂಭ. ಕಾಂಗ್ರೆಸ್ ದೊಡ್ಡಣ್ಣನಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಕಾಂಗ್ರೆಸ್ ಹಲವು ಸಂದರ್ಭಗಳಲ್ಲಿ ವಿಫಲವಾಗಿದೆ. ಆದರೆ ಈಗಿನ ಪರಿಸ್ಥಿತಿ ಬೇರೆ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಮೇಲೆ ಇಂಡಿಯಾ ಮೈತ್ರಿಕೂಟದ ಎಲ್ಲ ಸದಸ್ಯರ ಕಣ್ಣಿತ್ತು. ಯಾವಾಗ ಈ ಫಲಿತಾಂಶ ಬಂತು, ಇಂಡಿಯಾ ಮೈತ್ರಿಕೂಟದ ಸದಸ್ಯರುಗಳಿಗೆ ಒಂದು ರೀತಿಯ ಭ್ರಮ ನಿರಸನ ಆಯಿತು. ಕಾಂಗ್ರೆಸ್ ನಾಯಕತ್ವದ ಒಂದು ತನ್ನ ಒಂದು ಇದನ್ನು ಪ್ಲೇ ಮಾಡುತ್ತೆ. ನಾನೇ ನಾಯಕ, ನಾನೇ ದೊಡ್ಡಣ್ಣ ಅಂತ. ಅದು ಉಳಿದವರಿಗೆ ಇಷ್ಟ ಇರಲಿಲ್ಲ. ಒಂದೊಮ್ಮೆ ಈ ಚುನಾವಣಾ ಫಲಿತಾಂಶ ಬೇರೆ ರೀತಿ ಬಂದರೆ ಪರಿಸ್ಥಿತಿ ಬೇರೆ ಆಗ್ತಿತ್ತನೋ ಗೊತ್ತಿಲ್ಲ. ಕಾಂಗ್ರೆಸ್ನ ಈ ಸೋಲು ಏನಿದೆ, ಕೇವಲ ತೆಲಂಗಾಣವನ್ನು ಮಾತ್ರ ಕಾಂಗ್ರೆಸ್ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆದದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತ. ಸೊ ಈವನ್ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಜಂಟಿಯಾಗಿ ಚುನಾವಣಾ ಪ್ರಚಾರ ನಡೆಸುವ ಯತ್ನವನ್ನು ಮಾಡಲೇ ಇಲ್ಲ. ಕೇವಲ ಕಾಂಗ್ರೆಸ್ BJPಯನ್ನು ಎದುರಿಸುವ ಪಕ್ಷವಾಗಿ ಹೊರಹೊಮ್ಮುತ್ತಾ ಅನ್ನೋ ಪ್ರಶ್ನೆ ಮೂಡಿತ್ತು. ಯಾಕಂದರೆ ಪ್ರಚಾರದಲ್ಲಿ ಕಾಂಗ್ರೆಸ್ ಮಾತ್ರ ಪ್ರಚಾರ ಮಾಡ್ತಾ ಇತ್ತು. ಹಾಗೆ ನೋಡಿದರೆ ಉಳಿದ ಬಹುತೇಕ ಇಂಡಿಯಾ ಮೈತ್ರಿಕೂಟಗಳಿದೆ, ಮೈತ್ರಿಕೂಟದ ಸದಸ್ಯರು ಏನಿದ್ದಾರೆ ಅವರಿಗೆ ಇದರಿಂದ ಬೇಸರ ಆಗಿತ್ತು. ಕಾಂಗ್ರೆಸ್ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಅಂತ. ಸೊ ಹೀಗಾಗಿ ಇಂಡಿಯಾ ಮೈತ್ರಿಕೂಟದ ಒಳಗಡೆ ಒಂದು ಅತೃಪ್ತಿ ಇತ್ತು. ಇವರೆಲ್ಲ ಕಾಯ್ತಾ ಇದ್ದರು ಫಲಿತಾಂಶ. ಈ ಫಲಿತಾಂಶ ಬಂದ ಮೇಲೆ ಈ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಕಾಂಗ್ರೆಸ್ ಹೊರಬೇಕಾಗಿದೆ, ಇಂಡಿಯಾ ಮೈತ್ರಿಕೂಟ ಅಲ್ಲ. ಸೊ ಕಾಂಗ್ರೆಸ್ ಅಂದುಕೊಂಡಿದ್ದು ಇಲ್ಲಿ ನಮ್ಮ ಪ್ರಾಬಲ್ಯ ಇದೆ, ನಾವು ಏಕಾಏಕಿಯಾಗಿ ಗೆದ್ದು ಬಿಡ್ತೀವಿ ಅಂತ. ಅದು ಸಾಧ್ಯ ಆಗಲೇ ಇಲ್ಲ. ಅದರ ಜೊತೆಗೆ ಕಾಂಗ್ರೆಸ್ನ ಚುನಾವಣಾ ಒಂದು ನೀತಿ ಇದೆಯಲ್ಲ, ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿತ್ತು. ಅವರ ಕೆಲವು ನಾಯಕರು ಬಳಸಿದ ಭಾಷೆ ಏನಿದೆ ಮೋದಿಯವರ ವಿರುದ್ಧ, ಅದು ಸ್ವೀಕಾರಾರ್ಹವಾಗಲೇ ಇಲ್ಲ.
ಅದನ್ನು ಜನ ಸ್ವೀಕರಿಸಲಿಲ್ಲ. ಯಾಕೆಂದರೆ ಇಂಡಿಯಾದ ಮತದಾರರು ಇಂಡಿವಿಜುವಲ್ ಆಗಿ ಟೀಕೆ ಮಾಡುವುದನ್ನು ಸಹಿಸೋದಿಲ್ಲ. ದಟ್ಸ್ ಅ ಫಸ್ಟ್ ಥಿಂಗ್. ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನು ಸಿದ್ಧಪಡಿಸಬೇಕಾದರೆ ಈ ಬಗ್ಗೆ ಯೋಚಿಸಬೇಕಾಗಿತ್ತು. ಕಾಂಗ್ರೆಸ್ ಯೋಚನೆ ಮಾಡಲೇ ಇಲ್ಲ. ಕಾಂಗ್ರೆಸ್ ಮೋದಿಯವರನ್ನು ಅಟ್ಯಾಕ್ ಮಾಡುವುದು ಏನಿದೆ, ಇವತ್ತು ಮೋದಿಯವರ ತಪ್ಪು ಗೊತ್ತಾದರೂ ಕೂಡ ಅಟ್ಯಾಕ್ ಮಾಡುವುದು ಕಷ್ಟ ಅನ್ನುವ ಸ್ಥಿತಿ ಇದೆ. ಅಂತಹ ವಾತಾವರಣ ಇದೆ. ಆಗ ಜಾಗರೂಕತೆ ಬೇಕು. ನೀವು ವಿಷಯಾಧಾರಿತವಾಗಿ ನೀವು ದಾಳಿ ಮಾಡಿದರೆ ಆ ಪ್ರಶ್ನೆ ಬೇರೆ. ವ್ಯಕ್ತಿಗತ ದಾಳಿ, ಅಪಶಕುನ, ದಟ್ಸ್ ಆಲ್ಸೋ ಬೂಮ್ರ್ಯಾಂಗ್ ಫಾರ್ ಎ ಕಾಂಗ್ರೆಸ್ ಅನ್ಸುತ್ತೆ ನನಗೆ. ಅಪಶಕುನದ ಮಾತಾಡಿದ್ದು, ಮೋದಿಯವರು ಅಪಶಕುನದ ಪ್ರತೀಕ ಅಂತ ಹೇಳಿದ್ದು, ಇದೆಲ್ಲ ಕೂಡ ಕಾಂಗ್ರೆಸ್ಸಿಗೆ ವಿರುದ್ಧ ಆಯಿತು. ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನು ಬದಲಿಸಬೇಕಾಗಿತ್ತು. ಮೋದಿಯವರು ಮಾಡಿರುವ ತಪ್ಪನ್ನೇ ಹೇಳುವ ವಾತಾವರಣ ಇವತ್ತಿನ ದಿನ ಇಲ್ಲ. ಆದ್ದರಿಂದ ಅಲ್ಲೊಂದು ಜಾಣತನ ಬೇಕು, ರಾಜಕೀಯ ಜಾಣತನ ಬೇಕು. ನೀವು ರಾಜಕೀಯ ಜಾಣತನದ ಇಲ್ಲದೆ ಎಮೋಷನಲ್ ಆಗಿ ನೀವು ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವನ್ನು ಬಳಸ್ತಾ ಹೋಯಿತು ಅಂತ ನನಗೆ ಅನಿಸುತ್ತೆ. ಕಾಂಗ್ರೆಸ್ ತನ್ನ ನೆಲವನ್ನು ಗಟ್ಟಿಗೊಳಿಸುವ, ತಾವು ಯಾವ ನೆಲದ ಮೇಲೆ ನಿಂತಿದ್ದೇವೆ ಅನ್ನೋದನ್ನು ಹೇಳುವ ಯತ್ನವನ್ನು ಮಾಡಲಿಲ್ಲ. ಈ ನಡುವೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳೇ ಇಲ್ಲ. ಅದರ ಪ್ರತೀಕವೇ ಇವತ್ತು ನಡೆಯಬೇಕಾಗಿದ್ದ ಸಭೆಗೆ ಬರೋದಕ್ಕೆ ಅವರು ನಿರಾಕರಿಸಿದ್ದು. ಈಗ ನೋಡಿದ್ರೆ 17ನೇ ತಾರೀಕಿಗೆ ಈ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತ ಕಂಡ್ರಿ. ಇದು ಕಾಂಗ್ರೆಸ್ ಪಕ್ಷ ತನ್ನ ದೊಡ್ಡಣ್ಣನ ನೀತಿಯನ್ನು ಬಿಡದೇ ಇದ್ದರೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದರೆ ನೀವು ಮೋದಿಯನ್ನು ವಿರೋಧಿಸಲಾರಿ ಅಂತ. ಅದರ ಜೊತೆಗೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಮಾತಾಡ್ತೀವಿ, ಈ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಮೋದಿಯವರನ್ನು ಎದುರಿಸೋದು ಕಷ್ಟ. ಯಾಕಂದರೆ ಅದು ಮೋದಿಯವರ ಗುಹೆ, ಆ ಗುಹೆ ಒಳಗೆ ಹೋದ್ರೆ ಮುಗಿಸ್ಬಿಡ್ತಾರೆ. ಆ ಕಾರಣಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿತ್ತು. ಮತ್ತು ಮಧ್ಯಪ್ರದೇಶದಲ್ಲಿ ಎಲ್ಲ NDA ನಾಯಕರು ಜೊತೆಯಾಗಿ ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ಸಿಗೆ ಆಂತರಿಕವಾಗಿ ಒಂದು ಅಹಮಿಕೆ ಇದೆ, ಅಹಂಕಾರ ಇದೆ. ಅದು ದೊಡ್ಡಣ್ಣ ಅಮೇರಿಕ ವಿಶ್ವ ರಾಜಕಾರಣದಲ್ಲಿ ಬಿಹೇವ್ ಮಾಡುತ್ತೆ ನೋಡಿ, ಹಾಗೆ ಮಾಡೋದಕ್ಕೆ ಹೊರಟಿದ್ದು. ಇನ್ನಾದರೂ ಕಾಂಗ್ರೆಸ್ ಪಾಠ ಕಲಿಬೇಕಾಗಿದೆ. ಮೋದಿಯವರನ್ನು, ಅಮಿತ್ ಶಾ ಅವರನ್ನು ವಿರೋಧಿಸುವುದು, ಅವರನ್ನು ಎದುರಿಸುವುದು ಅಷ್ಟು ಸುಲಭವಾದದ್ದಲ್ಲ ಈ ದೇಶದಲ್ಲಿ. ಯಾಕೆಂದರೆ ಅವರು ಸೃಷ್ಟಿಸಿರುವ ಭ್ರಮಾ ಪ್ರಪಂಚ ಇದು. ಬಹುದೊಡ್ಡ ಭ್ರಮೆಗಳನ್ನು ಅವರು ಸೇಲ್ ಮಾಡ್ತಾರೆ, ಕನಸುಗಳನ್ನು ಸೇಲ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಸತ್ಯವನ್ನು ಹೇಳುವುದು ಸುಲಭವಲ್ಲ. ಯಾಕೆಂದರೆ ಜನ ಈ ಒಂದು ಭ್ರಮೆಯಲ್ಲಿ ಬದುಕ್ತಿರ್ತಾರೆ, ಸತ್ಯವನ್ನು ಕೇಳುವ ಮನಸ್ಥಿತಿ ಇರಲ್ಲ. ಆಗ ನೀವು ಅವರನ್ನು ಎದುರಿಸುವುದು ಹೇಗೆ ಅನ್ನೋದೇ ರಾಜಕೀಯವಾದ ಚಾಣಾಕ್ಷತನ ಅಂತ. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಅದು ಕಾಣಲೇ ಇಲ್ಲ.